ಸರ್ ಈಗ ಆನ್‌ಲೈನ್ ಗೇಮಿಂಗ್ ಆ್ಯಪ್‌ಗಳೆಲ್ಲ ಇದೆ ಸರ್. ಈ ನಮ್ಮಲ್ಲಿ ಏನಾಗುತ್ತೆ ಒಂದಷ್ಟು ಜನ ರೀಲ್ಸು ಯೂಟ್ಯೂಬು, ಫೇಸ್‌ಬುಕ್ಕಲ್ಲೆಲ್ಲ ನೋಡ್ತಾರೆ. ಒಂದಷ್ಟು ವಿಡಿಯೋಗಳನ್ನ ಮಾಡಾಕ್ತಾರೆ. ಸರ್ ನಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಈ ಕೆಲವೊಬ್ಬರು ಎಷ್ಟೊಂದು ಜನ ಹೇಳ್ತಾರೆ. ಈ ಆನ್‌ಲೈನಲ್ಲಿ ಬೆಟ್ಟಿಂಗ್ ಏನಿದೆ, ಒಂದು ಮಾತು ಹೇಳ್ತೀನಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಸಮಾಜಕ್ಕೆ ಒಳ್ಳೇದಾದ್ರೆ ಮಾಡ್ಬೇಕಷ್ಟೇ ಸರ್. ಒಳ್ಳೇದಾಗತ್ತಾ? ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಬೇಕು. ಇಲ್ಲ ಸುಮ್ಮನಿರ್ಬೇಕಷ್ಟೇ. ನಾನು ಉದ್ಧಾರ ಆಗಬೇಕು ಅಂತ ನೀವು 10 ಜನನ್ನ ಹಾಳು ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಇದು ಮಾನವೀಯತೆಗೂ ವಿರೋಧ. ನಿನಗೆ ನೀನೇ ಆಪೋಸ್ ಮಾಡ್ಕೊಂಡಂಗೆ. ಇದು ಸತ್ಯ ಅಲ್ವಾ? ಈಗ ಎಷ್ಟೊಂದು ಜನ ನೋಡ್ತೀವಿ. ಅವ್ರು ಯಾರೋ ರೀಲ್ಸ್ ಮಾಡೋರೆಲ್ಲ ಬರ್ತಾರೆ. ಲೂಡೋ ಆಡಿ ಪ್ರತಿದಿನ 5,000 7,000 ಗಳಿಸಿ. ಅವನು ಯಾರೋ ಬರ್ತಾನೆ, "ಏನೋ ಮಗ ಡೈಲಿ ಒಂದೊಂದು ಐಫೋನ್ ತಗೊಳ್ತಾ ಇದೆಯಲ್ಲೋ, ದುಡ್ಡೆಲ್ಲೋ ಬಂತು?" "ಮಗ ನಾನು ರಮ್ಮಿ ಆಡ್ತಾ ಇದ್ದೀನಿ ಕಣೋ ಆನ್ಲೈನಲ್ಲಿ." ಸರ್ ಏನು ಸರ್ ಅರ್ಥ ಇದು? ನೀನು ಐಫೋನ್ ತಗೊಳ್ಳೋದಕ್ಕೆ ಬೇರೆಯವ್ರ ಐಫೋನ್ಗಳೆಲ್ಲ ಕಿತ್ಕೋತಾ ಇದೆಯಲ್ಲಪ್ಪ. ಇದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ಆನ್ಲೈನ್ ಗೇಮ್ಗಳನ್ನು ಪ್ರಮೋಷನ್ ಮಾಡೋರಿಗೆ ನೇರವಾಗಿ ಹೇಳ್ತಿರುವಂಥದ್ದು. ನೀವು ಉದ್ಧಾರ ಆದರೆ ಆಗಿ. ನಿಮ್ಮ ಟ್ಯಾಲೆಂಟಿಂದ ನೀವು ನಿಮ್ಮ ರೀಲ್ಸ್ಗಳನ್ನು ಬೆಳೆಸಿದಾರಲ್ಲ ಜನ, ಏಂತು ಗೊತ್ತಾ ಬೆಳೆಸಿರೋದು? ನೀವು ಒಂದೊಳ್ಳೆ ವಿಚಾರ ಕೊಡ್ತೀರಾ, ಇಲ್ಲ ಕಾಮಿಡಿಗಳನ್ನು ಕೊಡ್ತೀರಾ, ಇಲ್ಲ ಮನರಂಜನೆಗಳನ್ನು ಕೊಡ್ತೀರಾ, ಇಲ್ಲ ಯಾವುದೋ ಒಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಇಲ್ಲ ಸಾಂಗ್ ಪ್ರಮೋಷನ್ ಮಾಡ್ತಾರೆ. ಇದನ್ನು ನಿಮ್ಮ ಕಲೆಯನ್ನು ಗುರುತಿಸಿ ನಿಮಗೆ ಫಾಲೋವರ್ಸ್ ಆಗಿರ್ತಾರೆ. ಆ ಫಾಲೋವರ್ಸ್ನ ನೀವು ಬಕರ ಮಾಡಿಬಿಟ್ಟು ಆನ್ಲೈನ್ ಗೇಮ್ಗಳನ್ನು ಕೊಟ್ಬಿಟ್ರೆ ನಿಮಗೆ ನೀವೇ ಒಪ್ಕೊಳ್ಳಿ ಆಯಿತು. ಅದು ಹೆಂಗಾಗ್ಬಿಡುತ್ತೆ ಅಂದರೆ ₹80,000 ಪಟ್ಟಂತ ಅಕೌಂಟ್ಗೆ ಹಾಕ್ತಾರೆ ಸರ್ ಅವರು. ಒಂದು ವಿಡಿಯೋ ಮಾಡಿ ಅದಕ್ಕೆ ಫಸ್ಟ್ ಸ್ಟೇಜು, ಮಧ್ಯದಲ್ಲಿ, ಲಾಸ್ಟಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ 80,000 1,00,000 ಪಟಾರ ಅಂತ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತಾರೆ. ಈ ದುಡ್ಡು ನಿಮಗೆ ಬೇಕಾ ಅನ್ಯಾಯದ್ದು? ಆ 80,000 ಇದ್ರೆ ನೀವು ಸತ್ತೋಯ್ತೀರ ಹಂಗಾದ್ರೆ? 80,000 ಇಲ್ಲ ಅಂದರೆ ಸತ್ತೋಯ್ತೀರ ನೀವು? ಈ ಭೂಮಿ ಮೇಲೆ ಬದುಕೋದೇ ಇಲ್ವಾ ನೀವು? ಅಕಸ್ಮಾತು ಈ ಬರೀ ಆನ್ಲೈನ್ ಗೇಮ್ಗಳಲ್ಲೇ ಕೋಟಿ ಕೋಟಿ ಸಂಪಾದನೆ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಮನೆ ಕಟ್ಸ್ಬಿಟ್ರ ನೀವು? ಮನೆ ಕಟ್ಸ್ಬಿಟ್ರೆ ನೆಮ್ಮದಿಯಾಗಿರ್ತೀರ ನೀವು? ಅವನು ಯಾರೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ಆನ್ಲೈನ್ ಗೇಮಲ್ಲಿ ಆಡ್ಬಿಟ್ಟು ಕಾರು ತೊಗೊಂಡಿದ್ದೀನಿ ಅಂತ. ಎಷ್ಟು ವರ್ಷ ಬರುತ್ತೆ ಸರ್ ಕಾರು ಬಾಳಿಕೆ? ಹೋಲಿ ಆಯಿತು, ಕ್ಯಾಶುವಲ್ ಆಗಿ ಮಾತಾಡೋಣ. ಒಂದು 5 ವರ್ಷ, 6 ವರ್ಷ, 10 ವರ್ಷ ಬರುತ್ತಾ? ನೀವು ಮಾಡಿರೋ ಅನ್ಯಾಯ? ಬೇರೆ ನೀವು ಆನ್ಲೈನ್ ಕಂಪ್ನಿಯವರು ನಿಮಗೆ ದುಡ್ಡು ಕೊಡ್ತಾರಲ್ಲ, ಬೇರೆಯವ್ರ ಮನೆಯನ್ನು ಹಾಳು ಮಾಡಿ ದುಡ್ಡನ್ನು ನಿಮಗೆ ಕೊಡುವಂಥದ್ದು. ಅಲ್ಲಿಗೆ ನಿಮ್ಮ ಮನೇನೂ ಹಾಳಾಯಿತು ಅಂತ ತಾನೇ ಅರ್ಥ. ಯಾವುದೋ ಮೋಸದ ದುಡ್ಡನ್ನು, ಲಪಟಾಯಿಸಿದ ದುಡ್ಡನ್ನು ನೀವು ದುಡ್ಡು ತಗೋತಾ ಇದ್ದೀರಾ. ನಿಮಗೆ ತಾತ್ಕಾಲಿಕವಾಗಿ ಆ ಕ್ಷಣದಲ್ಲಿ 1,00,000 ದುಡ್ಡು ಬೇಕಷ್ಟೇ. ಯಾರ ಮನೆ ಹೆಂಗಾನು ಹಾಳು ಬಿದ್ದೋಗ್ಲಿ, ನಿಮಗೆ ಪ್ರಮೋಷನ್ ಮಾಡೋರಿಗೆ ದುಡ್ಡು ಬೇಕಷ್ಟೇ. ಪಾಪ ಅವ್ನು ಯಾರೋ ಇವ್ದು ಡಾಕ್ಟರ್ ಬ್ರೋ ವಿಡಿಯೋ ನೋಡ್ತಾ ಇದ್ದೆ. ಅವ್ರದ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತದೆ. ನೋಡ್ತಾ ಇದ್ದೆ ಪಾಪ. ನಾನು ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಮಾಡಲ್ಲ ಅಂತ. ಒಳ್ಳೇದು ಸರ್ ಅವು. ನಮ್ಮ ಕೈ ನಾಳಾದ್ರೆ ಜನಗಳಿಗೆ ಹೆಲ್ಪ್ ಮಾಡಬೇಕು. ಈ ಭೂಮಿ ಮೇಲೆ ಒಬ್ಬ ಒಬ್ಬ ವ್ಯಕ್ತಿಯಾಗಿ ನಾನೊಂದು ಜನಿಸಿದ್ದೀನಿ ಇಲ್ಲಿ ಅಂದರೆ ಒಂದು 4 ಜನಕ್ಕೆ ಆದರೆ ಒಳ್ಳೇದು ಮಾಡಬೇಕು. ಇಲ್ಲ ಅಂದರೆ ಬಿಟ್ಬಿಡ್ಬೇಕು. ಸರ್ ಕಾನೂನಲ್ಲಿ ಈಗೇನಾಗ್ಬಿಟ್ಟಿದೆ ಅಂದರೆ ಎಲ್ಲದಕ್ಕೂ ಕಾನೂನು ಬರಲ್ಲ ಸರ್. ನಾನೇನು ಹೇಳಿದೆ ಹೇಳಿ? ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕಷ್ಟೇ. ಜನಗಳ ಹಿತರಕ್ಷಣೆ ಸರ್ಕಾರಕ್ಕೆ ಬೇಕಾಗಿಲ್ಲ. ಸರ್ಕಾರಕ್ಕೆ ಬೇಕಾಗಿರೋದು ಟ್ಯಾಕ್ಸು. ನೀವು ಒಂದು 10 ಜನ ಸತ್ತೋಗ್ರಿ ಬೇಕಾದರೆ. ಏನು ಕಾನೂನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಪ್ರತಿದಿನ ಕೋಟಿ ಕೋಟಿ ಸೋಲ್ತಾವ್ರೆ ಸರ್ ಜನ. ಸರ್ಕಾರಕ್ಕೆ ಗೊತ್ತಿರಲ್ವಾ ಸರ್? ಸರ್ಕಾರಕ್ಕೆ ಬ್ಯಾನ್ ಮಾಡಬೇಕು ಅಂತ ತಲೆ ಇರಲ್ವಾ? ಎಲ್ಲ ಎಜುಕೇಟೆಡ್ಗಳೇ ಇರೋದು. ಅರ್ಧ ಮುಟ್ಟಾಳ್ರಿದ್ದಾರೆ ವಿಧಾನಸೌಧದಲ್ಲಿ, ಅರ್ಧ ಜನ ಎಜುಕೇಟೆಡ್ಗಳಿದ್ದಾರೆ. ಎಬ್ಬೆಟ್ ಬರದೇ ಇರೋನೆಲ್ಲ ಮಿನಿಸ್ಟರ್ ಆಗ್ಬಿಟ್ಟವ್ರು ಇವತ್ತು. ಇದೇ ಸರ್ ಸಮಸ್ಯೆ ಗೌರ್ಮೆಂಟು. ನಮ್ಮಲ್ಲಿ ಗೌರ್ಮೆಂಟ್ಗೆ CM ಪೋಸ್ಟಲ್ಲಿ ಇರೋನ್ಗೆ ಏನಾಗುತ್ತಂದ್ರೆ ಆ ಪೋಸ್ಟ್ ಉಳಿಸ್ಕೊಳ್ಳೋದೇ ಚಿಂತೆ ಅವ್ರಿಗೆ. ಮನಸ್ಸು ಹೆಂಗ್ ಓಡ್ತಾ ಇರುತ್ತೆ ಅಂದರೆ ಯಾವ ಇಲಾಖೆಗೆ ಎಷ್ಟು ದುಡ್ಡು ಕೊಡಬೇಕು, ಅದನ್ನು ಹೆಂಗೆ ಕಲೆಕ್ಷನ್ ಮಾಡಬೇಕು, ನಾನು ಹೆಂಗೆ ಸೀಟ್ ಉಳಿಸ್ಕೋಬೇಕು, ಎಲ್ಲ ನಮ್ಮ ಸೀಟ್ಗಳನ್ನು ಹೆಂಗೆ ನಾನು ಬಂದೋಬಸ್ತಲ್ಲಿ ಇಟ್ಕೋಬೇಕು ಅನ್ನೋದೇ ಅವನ ತಲೆ ಸರ್ ಅದು. ಅದಕ್ಕೆ ಅವ್ರು ಆ ಪೋಸ್ಟಲ್ಲಿ ಇರ್ತಾರೆ. ಸರ್ ನಿಮ್ದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ರಾಜಕೀಯ ಮಾಡಿದೆ ಹೆಂಗೆ ಅವರು? ನೀವು ಹಾಳಾಗಬೇಕು, ಉದ್ಧಾರ ಆಗಬೇಕು ಅಂದ್ರೆ ನಿಮ್ಮ ಹತ್ರ ಇರುತ್ತೆ. ಎಲ್ಲೋ ಒಂದು ರೋಡಲ್ಲಿ ಹಳ್ಳ ತಳ್ಳಿರ್ತಾರೆ, ಹಳ್ಳ ತೆಗೆದಿರ್ತಾರೆ BBMP ಅವ್ರು. ಹೋಗಿ ನೀವು ಬಿದ್ದೋದ್ರು ನೀವು ನೋಡ್ಕೊಂಡು ಹೋಗ್ಬೇಕು. BBMP ಅವ್ರು ತೆಗಿತಾರೆ, ಜಿಯೋ ಕೇಬಲ್ಗೆ ತೆಗಿತಾರೆ, ಅದು ಯಾವುದೋ ಲೈನಿಗೆ ತೆಗಿತಾವ್ರೆ. ಒಂದಾನು ರೋಡ್ ಸರಿ ಇದೆಯಾ ಸರ್? ಒಂದು ರೋಡ್ ಸರಿ ಇಲ್ಲ. ಸರ್ಕಾರ ಯಾವನ್ ಸತ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಇವರು ಬೆಟ್ಟಿಂಗ್ ಅವರು ಹಂಗೇನೆ ಒಂದಷ್ಟು ಟ್ಯಾಕ್ಸ್ ಕೊಡ್ತಾರೆ. ಎಷ್ಟೋ 5% 8% ಸರ್ವಿಸ್ ಟ್ಯಾಕ್ಸ್ ಇದೆ, ಕಟ್ಕೋತಾರೆ ಅವರು. ಕಟ್ಕೊಂಡು ಸಾಯ್ಲಿ ಅವರು.
ಬಟ್ ಜನಗಳು ಸರ್ಕಾರ ಏನಾರು ಮಾಡಲಿ, ಜನ ಏನಾರು ಅಂದ್ಕೊಳ್ಳಿ, ನಾನು ಆಡಬೇಕು ಬಿಡಬೇಕು ಅನ್ನೋದು ನನ್ನ ನಿರ್ಧಾರ ಸರ್. ಅದು ಅವನು ಯಾವನು ಲೋಫರು ಪ್ರಮೋಷನ್ ಮಾಡ್ತಾನೆ, ಪ್ರಮೋಷನ್ ಮಾಡಿ ಒಳ್ಳೆ ಬಟ್ಟೆ ತಗೋತಾವನೆ, ಒಳ್ಳೆ ಕಾರ್ ತಗೋತಾವನೆ, ಅವನನ್ನ ನೋಡಿ ನೀವು ರಮ್ಮಿ ಆಡ್ತೀನಿ ಅಂದ್ರೆ ನೀವು ಹಾಳಾಗ್ತಾ ಇದ್ದೀರಲ್ಲ. ಮೊನ್ನೆ 10,000 ರೂಪಾಯಿ ಅಕೌಂಟಲ್ಲಿ ಇತ್ತು, ಇವತ್ತು 1 ರೂಪಾಯಿ ಇಲ್ಲ. ಹಾಳಾಗ್ತಿರೋದು ಯಾರು? ಈ 10,000 ನಿಮ್ಮ ಹತ್ರ 10,000 ಕಿಟ್ಟಿ ಪ್ರಮೋಷನ್ ಮಾಡೋರು ಕೊಟ್ರು, ಪ್ರಮೋಷನ್ ಮಾಡ್ತಾನೆ ಇರ್ತಾರ ಅವರು. ಪ್ರಮೋಷನ್ ಮಾಡೋರ್ಗೆ ಏನ್ ಬೇಕು? ದುಡ್ಡು ಬೇಕಷ್ಟೇ. ಪ್ರಮೋಷನ್ ಮಾಡೋರ್ಗೆ ಎಲ್ಲರಿಗೂ ಹೇಳ್ತಾ ಇರೋದು, ಯಾರು ಎಷ್ಟು ಮನೆ ಬೇಕಾದ್ರೂ ಹಾಳಾಗ್ಲಿ, ನನಗೆ ಪ್ರಮೋಷನ್ ಬೇಕು, ನನಗೆ ದುಡ್ಡು ಬೇಕು, ನನಗೆ ಕಾರ್ ಬೇಕು, ನಾನು ಒಳ್ಳೆ ಅವನು ಯಾವನೋ ಒಬ್ಬ ಬರ್ತಾನೆ, ಅದ್ಯಾವುದೋ ಬರೀ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಒಂದು ಪ್ರಮೋಷನ್ ಮಾಡೇ ಒಂದು ಕಾರ್ ತಗೊಂಡವನಂತೆ. ಕಾರಲ್ಲಿ ಬರೋದು, ಒಂದಿಬ್ರು ಹುಡುಗಿರ್ನ ಹಿಂದೆ ಹಾಕೊಂಡ್ಬರೋದು, ಆಮೇಲೆ ಕಾರ್ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡುವಂಥದ್ದು ಪ್ರಮೋಷನ್. ಯಾರಪ್ಪನ ಮನೆ ದುಡ್ಡುಗಳವೆಲ್ಲ? ಆಮೇಲೆ ಆ ವಿಡಿಯೋಗಳು ಪ್ರಮೋಷನ್ ಮಾಡ್ತಾರಲ್ಲ, ಫ್ಯಾಮಿಲಿ ಕರೆಕ್ಟಾಗಿರ್ಬೇಕು, ತಂದೆ ತಾಯಿಗಳು ಬೂಟಲ್ಲಿ ಹೊಡಿಬೇಕು. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡು, ಸಮಾಜಕ್ಕೆ ಒಳ್ಳೇದಾಗಂಗಿದ್ರೆ ಒಳ್ಳೇದು ಮಾಡಿ ಸರ್. ತಂದೆ ತಾಯಿಗಳು ಯಾರು, ಒಬ್ಬ ತಂದೆ ತಾಯಿ ಸರ್, ಒಬ್ಬ ತಂದೆ ತಾಯಿ ಒಬ್ಬ ಮಗಂಗೆ ರಮ್ಮಿ ಬೆಟ್ಟಿಂಗ್ ಬಗ್ಗೆ ಕೊಡಪ್ಪ ನೀನು ಆ್ಯಡನ್ನ ಅಂತ ಒಬ್ಬ ತಂದೆ ತಾಯಿ ಹತ್ರ ಹೇಳಿಸ್ಬಿಡ್ಲಿ ಸರ್. ನನ್ನ ಹತ್ರ ಇಷ್ಟ ಬಂದಂಗೆ ಮಾಡ್ತಾರೆ ಸರ್. ಯಾರು ತಂದೆ ತಾಯಿ ಹೇಳ್ತಾರ ಸರ್? ಇನ್ನೊಂದು ಮನೇನ ಹಾಳು ಮಾಡ್ಬಿಟ್ಟು ನೀನು ಮನೆ ಕಟ್ಕೊಂತ ಯಾವ ತಂದೆ ತಾಯಿ ಸರ್ ಹೇಳ್ತಾರೆ? ಅವ್ರು ಯಾರೋ ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಎಲ್ಲ ಬಿಚ್ಚಾಕೊಂಡು ಮಾಡ್ತಾರೆ. ಪೇರೆಂಟ್ಸ್ಗಳು ನ್ಯಾಯವಾಗಿರಲ್ಲ ಸರ್. ಅವ್ರಿಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗ್ತದೆ, ಮಿಲಿಯನ್ ಗಟ್ಲೆ ದುಡ್ಡು ಬರ್ತದೆ. ಕಮೆಂಟ್ಸ್ಗಳು ಓದಿದ್ದೀರಾ? ನೀನು ಹಿಂಗೆ ಮಾಡಿರೋದಕ್ಕೆ ಮನೆ ತಗೊಂಡಿರೋದು, ನೀನು ಹಿಂಗೆ ಮಾಡೋದಕ್ಕೇನೆ ಹುಡುಗರೆಲ್ಲ ಹುಡಿಕೊಂಬರೋದು. ಎಷ್ಟು ಅಸಭ್ಯ ಸರ್ ಇವೆಲ್ಲ. ಹಿಂಗೆಲ್ಲ ಮಾಡಿ ಜೀವನ ಮಾಡಬೇಕು ಅನ್ನೋದಾದ್ರೆ ನಮ್ಮ ಮನುಷ್ಯರಾಗಿ ಯಾಂತಕ್ಕೆ ಸರ್ ಹುಟ್ಟಬೇಕು ಭೂಮಿ ಮೇಲೆ? ತಪ್ಪಲ್ವಾ ಇವೆಲ್ಲ? ಇವನ್ನ ಬಿಟ್ಬಿಡ್ಬೇಕೆಲ್ಲ. ನೆಮ್ಮದಿಯಾಗಿ ಕರೆಕ್ಟಾಗಿ ಈ ಸಮಾಜದಲ್ಲಿ 4 ಜನದ ಹತ್ರ ನೀನು ಪರವಾಗಿಲ್ಲಪ್ಪ ಅವ್ನು ಬದುಕ್ತಾ ಅನ್ನಿಸ್ಕೊಂಡು ಸತ್ತೋದ್ರೆ ಸಾಕು, ನೀವು ಮನೆ ಕಟ್ಟೋದು ಬೇಡ ಸರ್. ಮೊನ್ನೆ ಯಾರೋ ಒಬ್ರು ಸತ್ತೋದ್ರು ಹೋರಾಟಗಾರರು, ನಮ್ಮ KRS ಪಕ್ಷದವರು, ಲಿಂಗೇಗೌಡರು ಅಂತ ಹೇಳ್ತಾರೆ. ಏನು ಜನ ಸೇರಿದ್ರು ಸರ್. ಅವನೇನು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಲ್ಲ, ಏನು ದೊಡ್ಡದಾಗಿ ಹೆಸರು ಮಾಡಲಿಲ್ಲ. ಜನ ಎವಿ ಸೇರೋದು, ಜನ ಸಂಪಾದನೆ ಮಾಡಿದ್ರು. ಅವರು ಹೋರಾಟ ಮಾಡ್ಕೊಂಡು ಜನ ಸಂಪಾದನೆ ಮಾಡ್ಕೊಂಡ್ರು. 4 ಜನದ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಪರವಾಗಿಲ್ಲಪ್ಪ ಒಳ್ಳೆ ಕೆಲಸ ಮಾಡ್ದ ಅನ್ನಿಸ್ಕೊಂಡು ಸತ್ರ ಸಾಕು ಸರ್. ಅವರ ಅಮ್ಮ, ಅಪ್ಪ, ತಂಗಿ, ಅಕ್ಕ ಪಕ್ಕ ಸ್ನೇಹಿತರು ಇರ್ತಾರಲ್ಲ, ಅವನೊಬ್ಬ ಒಳ್ಳೆ ಹುಡುಗ ಅನ್ನಿಸ್ಕೊಂಡ್ರೆ ಸಾಕು ಸರ್. ಜೀವನ ಸಮಾಜಕ್ಕೆ ನಾವು ಕೊಡಬೇಕಾಗಿರೋದು ಕೊಡುಗೆ ಇದೇನೆ. ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಉದ್ಧಾರ ಆದರೆ ಅದಕ್ಕೆ ನಮ್ಮ ಜೀವನಕ್ಕೂ ಅರ್ಥ ಇರಲ್ಲ. ಭಗವದ್ಗೀತೆನಲ್ಲೂ ಅದು ಹೇಳಿಲ್ಲ, ಕಾನೂನು ಅದು ಹೇಳಿಲ್ಲ. ಹಂಗಾಗಿ ರಮ್ಮಿ ಆ್ಯಪ್ ಪ್ರಮೋಷನ್ ಮಾಡೋರು ದಯಮಾಡಿ ನಿಲ್ಲಿಸಿ. ಆನ್ಲೈನ್ ಬೆಟ್ಟಿಂಗ್ ದಂಧೆಗಳು ಅಂತ ಮೊಬೈಲಲ್ಲಿ ಏನಿದೆ, ಈ ವಿಡಿಯೋ ನೋಡೋರು ಪಟ್ ಅಂತ ಡಿಲೀಟ್ ಮಾಡಬೇಕು. ಕಣ್ಮುಚ್ಚಿ ಕಂಡುಬಿಡೋ ಅಷ್ಟು ಡಿಲೀಟ್ ಮಾಡಿಬಿಡಿ, ನೀವು ಉದ್ಧಾರ ಆಯ್ತೀರ ಇವತ್ತು.